ನ್ಯೂಸ್ಗೆ ಸ್ವಾಗತ. ನಾನು ದಿಯಾ. ಈಗ ಮೊದಲಿಗೆ ಈ ದಿನದ ಹೆಡ್ಲೈನ್ಸ್. ನಾಡಿನಾದ್ಯಂತ ಅತ್ಯಂತ ಅದ್ದೂರಿಯಾಗಿ ಆಚರಿಸಲಾದ ಶಿಕ್ಷಕರ ದಿನಾಚರಣೆ ಮಹೋತ್ಸವ. ವಿದ್ಯಾಕಾಶಿ ಧಾರವಾಡದ ಮಲ್ಲಸದನ ಶಾಲೆಯಲ್ಲಿಯೂ ನಡೆಯಿತು ವಿಶಿಷ್ಟ ಆಚರಣೆ. ಶಿಕ್ಷಕರಿಗೆ ಗೌರವಪೂರ್ವಕ ಉಡುಗೊರೆ ನೀಡಿ ಸಾರ್ಥಕತೆಯ ಆಶೀರ್ವಾದ ಪಡೆದ ವಿದ್ಯಾರ್ಥಿಗಳು. ಸಾರ್ವಜನಿಕರ ಸಂಕಷ್ಟಕ್ಕೆ ಕಾರಣವಾಗಿದೆ ಗದಗ ಜಿಲ್ಲೆಯಲ್ಲಿನ ಕಿರುಸೇತುವೆ. ಅವೈಜ್ಞಾನಿಕ ಕಿರುಸೇತುವೆಯಿಂದಾಗಿ ಇದುವರೆಗೂ ಇಬ್ಬರ ಅಮಾಯಕರು ಸಾವು. ಯಮಸ್ವರೂಪಿ ಸೇತುವೆಯಿಂದ ಮುಕ್ತಿಯಾವಾಗ ಅಂತ ಸಾರ್ವಜನಿಕರ ಆಕ್ರೋಶ. ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ನಂತ ಪ್ರಕರಣಗಳು ಕಂಡು ಬಂದರೆ ಕಠಿಣ ಕ್ರಮ. ಮಹಿಳೆಯರ ಸುರಕ್ಷತೆ ನಮ್ಮ ಸರ್ಕಾರದ ಮೊದಲ ಆದ್ಯತೆ ಎಂದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿಎಂ ಸಿದ್ದರಾಮಯ್ಯನವರಿಂದಲೂ ಸುರಕ್ಷತೆ ಭರವಸೆ ಸಿಕ್ಕಿದೆ, ಹೆಬ್ಬಾಳ್ಕರ್ ಹೇಳಿಕೆ. ಈಗ ಇವತ್ತಿನ ಪ್ರಮುಖ ಸುದ್ದಿಗಳು ನಿಮ್ಮ ಮುಂದೆ. ಮೂಢನಂಬಿಕೆಗಳು ದೂರ ಮಾಡಿ ಸುಂದರ ಸಮಾಜ ನಿರ್ಮಾಣ ಮಾಡುವಲ್ಲಿ ಶಿಕ್ಷಕರು ಶ್ರಮ ಅಪಾರವಾಗಿದೆ. ಈ ನಿಟ್ಟಿನಲ್ಲಿ ಶಿಕ್ಷಕರು ತಮ್ಮ ಜವಾಬ್ದಾರಿಗಳನ್ನು ಯಶಸ್ವಿಯಾಗಿ ನಿರ್ವಹಿಸಬೇಕು ಎಂದು ಗಡಿ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಸೋಮಣ್ಣ ಬೇವಿನಮರದ ಹೇಳಿದರು. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ತಾಲೂಕಿನ ಗಂಜಿಗಟ್ಟಿ ಗ್ರಾಮದ ಶ್ರೀ ಚರಮೂರ್ತೇಶ್ವರ ಮಠದಲ್ಲಿ ಗುರುವಾರ ಕ್ಷೇತ್ರ ಶಿಕ್ಷಣಾಧಿಕಾರಿ ಕಾರ್ಯಾಲಯ ಸಿಗ್ಗಾವಿ, ಶಿಕ್ಷಕರ ದಿನಾಚರಣೆ ಸಮಿತಿ ಸಿಗ್ಗಾವಿ ಸಹಯೋಗದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ 136ನೆಯ ಜನ್ಮದಿನದ ಅಂಗವಾಗಿ ಆಯೋಜಿಸಿದ್ದ ಶಿಕ್ಷಕರ ದಿನಾಚರಣೆ ಹಾಗೂ ನಿವೃತ್ತ ಶಿಕ್ಷಕರ ಸನ್ಮಾನ ಸಮಾರಂಭ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ವಿದ್ಯಾರ್ಥಿಯ ಭವಿಷ್ಯ ರೂಪಿಸುವಲ್ಲಿ ಶಿಕ್ಷಕರ ಪಾತ್ರವೇನು ಅನ್ನೋದನ್ನು ಸಹ ಈ ವೇಳೆ ಅವರು ತಿಳಿಸಿದರು. ಗುರುಗಳು ಮತ್ತು ಶಿಷ್ಯರ ಸಂಬಂಧಗಳು ದೂರ ಆಗ್ತಾ ಇವೆ ಅಂತ ಅದಕ್ಕಾಗಿ ಎಲ್ಲರಿಗೆ ಕೈ ಮುಗಿದು ಕೇಳ್ತಾ ಇದ್ದೇನೆ, ಗುರು ಮತ್ತು ಶಿಷ್ಯರ ಸಂಬಂಧ ಹೆಚ್ಚು ಆಗಬೇಕು ಅನ್ನೋ ವಿನಂತಿಯನ್ನು ಹೆಚ್ಚು ಆಗಬೇಕು ಅನ್ನೋ ಶಿಕ್ಷಕರು ಮತ್ತು ಮಕ್ಕಳ ಸಂಬಂಧಗಳ ಬಗ್ಗೆ ನಾನು ಇಂಥ ಸಂದರ್ಭದಲ್ಲಿ ಮಾತನಾಡಿಲ್ಲ ಅಂದ್ರೆ ಇಲ್ಲೇ ಒಂದು ಕಡೆ ಆತ್ಮವಂಚನೆ ಮಾಡಿಕೊಳ್ಳಲಾಗ್ತದೆ, ಆತ್ಮವಂಚನೆ ಮಾಡಿಕೊಳ್ಳಲಾಗ್ತದೆ. ಇದೇ ವೇಳೆ ಮಾತನಾಡಿದ ತಾಲೂಕಾ ಪಂಚಾಯತ್ ಇಒ ಪಾಲಯ್ಯನಕೋಟೆ ವಿಶ್ವನಾಥ್, ಶಿಕ್ಷಕರು ವೃತ್ತಿಪರ ಬದ್ಧತೆಯೊಂದಿಗೆ ಪಠ್ಯ ಚಟುವಟಿಕೆಗಳೊಂದಿಗೆ ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳನ್ನು ಮಕ್ಕಳಿಗೆ ಬೋಧಿಸುವುದು ಅವಶ್ಯಕವಾಗಿದೆ ಎಂದು ತಿಳಿಸಿದರು. ಇಷ್ಟೊಂದು ಮಹತ್ವವನ್ನು ಸಾರುವಂತ ಹಲವಾರು ವ್ಯಕ್ತಿಗಳನ್ನು ಉಲ್ಲೇಖಿಸಿ ಮಾತನಾಡುವುದಾದರೆ ಭಾರತದ ಅತ್ಯಂತ ಶ್ರೇಷ್ಠವಾದಂತಹ ಉನ್ನತ ಹುದ್ದೆಯನ್ನು ಅಲಂಕರಿಸಿದಂತಹ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರು ರಾಷ್ಟ್ರಪತಿ ಆಗಿದ್ದರೂ ಸಹ, ತತ್ವಜ್ಞಾನಿಯಾಗಿದ್ದರೂ ಸಹ, ರಷ್ಯಾ ದೇಶದ ರಾಯಭಾರಿಯಾಗಿದ್ದರೂ ಸಹ ತಾವು ಪ್ರೀತಿಸುವ ಶಿಕ್ಷಕ ವೃತ್ತಿ ಮೇಲಿರುವಂತಹ ಗೌರವವನ್ನು ಇಟ್ಟುಕೊಂಡು. ಇನ್ನು ಶಿಗ್ಗಾವಿ ತಹಸೀಲ್ದಾರ್ ಸಂತೋಷ್ ಹಿರೇಮಠ್, ಶಿಕ್ಷಕರು ವಿದ್ಯಾರ್ಥಿಗಳಿಗೆ ದಾರಿದೀಪವಾಗಬೇಕೆಂದು ತಿಳಿಸಿದರು. ಇನ್ನು ಕಾರ್ಯಕ್ರಮದಲ್ಲಿ ಗಂಜಿಗಟ್ಟಿ ಚರಮೂರ್ತೇಶ್ವರ ಮಠದ ಶಿವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿ, ವಿರಕ್ತ ಮಠದ ಸಂಗನ ಬಸವ ಮಹಾಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಆಶೀರ್ವಚನ ನೀಡಿದರು. ಆಹಾರ ಸುರಕ್ಷತಾ ಆಯುಕ್ತರ ಆದೇಶದಂತೆ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳು ಮಾಂಸ, ಮೊಟ್ಟೆ ಮತ್ತು ಅವುಗಳ ಉತ್ಪಾದನೆಗಳ ಸರ್ವೆ ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯಕ್ಕೆ ಕಳುಹಿಸಲು ಸೂಚಿಸಿರುವ ಹಿನ್ನೆಲೆ ಗದಗ ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಸರ್ವೆ ಆಹಾರ ಮಾದರಿಗಳು ಸಂಗ್ರಹಿಸಲಾಯಿತು. ಗದಗ ಜಿಲ್ಲೆಯಲ್ಲಿನ ಜಿಲ್ಲಾ ಅಂಕಿತಾಧಿಕಾರಿ ಡಾಕ್ಟರ್ ಮಧು ಕೆಎಸ್ ಇವರ ನೇತೃತ್ವದಲ್ಲಿ ವಿವೇಕ್ ಆರ್ ತ್ರಿಮಲ್ಲೆ ಆಹಾರ ಸುರಕ್ಷತಾಧಿಕಾರಿ ಗದಗ ತಾಲೂಕು, ಚೇತನ್ ಎಸ್ ಆಹಾರ ಸುರಕ್ಷತಾಧಿಕಾರಿ ರೋಣ ತಾಲೂಕು, ನಾಗರಾಜ್ ಇ ವಿಟ್ಟಪ್ಪನವರ್ ಆಹಾರ ಸುರಕ್ಷತಾಧಿಕಾರಿ ನರಗುಂದ ತಾಲೂಕು ಇವರು ಆಹಾರ ಉದ್ದಿಮೆದಾರರ ಅಂಗಡಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿ ಒಟ್ಟು 25 ನೋಟಿಸ್ ಜಾರಿ ಮಾಡಿದರು. ಅಲ್ಲದೆ ಒಟ್ಟು ಮಟನ್ 11, ಚಿಕನ್ 12, ಎಗ್ 3 ಸರ್ವೆ ಆಹಾರ ಮಾದರಿಗಳನ್ನು ಸಂಗ್ರಹಿಸಿ ವಿಶ್ಲೇಷಣೆಗೆ ಪ್ರಯೋಗಾಲಯಕ್ಕೆ ಕಳುಹಿಸಲಾಯಿತು ಎಂದು ಮಾಹಿತಿ ನೀಡಿದರು. ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರು ಈ ನಾಡಿನ ಶಿಲ್ಪಿಗಳು. ವಿದ್ಯಾರ್ಥಿಗಳ ಪಾಲಿಗೆ ಅವರೇ ದಾರಿದೀಪ ಎಂದು ಶಾಸಕ ಗೋಪಾಲ್ ಕೃಷ್ಣ ಬೇಳೂರು ಹೇಳಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದ ಗಾಂಧಿ ಮೈದಾನದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಚೇರಿ ಮತ್ತು ಶಾಲಾ ಶಿಕ್ಷಣ ಇಲಾಖೆ ಹಾಗೂ ಶಿಕ್ಷಕರ ದಿನಾಚರಣೆ ಅನುಷ್ಠಾನ ಸಮಿತಿ ವತಿಯಿಂದ ಗುರುವಾರ ಏರ್ಪಡಿಸಿದ್ದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ನಿವೃತ್ತ ಶಿಕ್ಷಕರಿಗೆ ಗುರು ಗೌರವ ಸಮರ್ಪಿಸಿ ಅವರು ಮಾತನಾಡಿದರು. ದೇಶದ ಬದಲಾವಣೆಯಲ್ಲಿ ಶಿಕ್ಷಕರ ಪಾತ್ರ ಮಹತ್ವದ್ದು ಎಂದರು. ಅಲ್ಲದೆ ಪಟ್ಟಣದಲ್ಲಿನ ಗುರುಭವನಕ್ಕೆ ಅಗತ್ಯ ನೆರವು ನೀಡುತ್ತೇನೆ. ನಿವೃತ್ತ ಶಿಕ್ಷಕರು ನಿವೃತ್ತಿ ನಂತರವೂ ತಾವು ಸೇವೆ ಮಾಡಿದ ಶಾಲೆಗಳಿಗೆ ಹೋಗಿ ಅಲ್ಲಿನ ಪ್ರಗತಿಗೆ ಸಹಕಾರ ನೀಡಬೇಕೆಂದು ಸಲಹೆ ನೀಡಿದರು. ನಾಳೆ ಅದೇ ಪಾಠ ಅದೇ ಈ ತರ ಸೇರೋದಿದೆಯಲ್ಲ ಅಪರೂಪ ಸಿಗುತ್ತೆ, ಯಾವಾಗಲೂ ಸಿಗುತ್ತೆ. ಈ ತರ ಖುಷಿಯಾಗಿ ಇವತ್ತು ಏನು ನಿವೃತ್ತಿಯಾಗಿ ಇವತ್ತು ಶಿಕ್ಷಕರು ಆಗಿದ್ದೀರಿ 40 ಜನ, ನೀವು ನಿವೃತ್ತರಾದರಲ್ಲ.
ಈ ದೇಶಕ್ಕೆ ಶಿಕ್ಷಣಕ್ಕೆ ಕ್ರಾಂತಿಯಾಗಿ ಕೆಲಸ ಮಾಡುವಂಥ ವ್ಯಕ್ತಿಗಳಿಗೆ ನಿಮ್ಮ ಜೀವನ ಯಾವತ್ತೂ ಸುಖಕರ ಆಗಲಿ ಅಂತ ನಾನು ಹಾರೈಸ್ತೇನೆ. ಕಾರ್ಯಕ್ರಮದಲ್ಲಿ ಇಂದಿರಾ ಗಾಂಧಿ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜಿನ ಉಪನ್ಯಾಸಕಿ ಡಾಕ್ಟರ್ ವಸುಮತಿ ಗೌಡ ವಿಶೇಷ ಉಪನ್ಯಾಸ ನೀಡಿದರು. ತಾಲೂಕಿನ 32 ನಿವೃತ್ತ ಸರ್ಕಾರಿ ಶಾಲಾ ಶಿಕ್ಷಕರನ್ನು ಗೌರವಿಸಿ ಸನ್ಮಾನ ಮಾಡಲಾಯಿತು. ತಾಲೂಕಿನಲ್ಲಿ ಶೇಕಡ 100 ಅಂಕ ಪಡೆದ 24 ಶಾಲೆಗಳ ಮುಖ್ಯ ಶಿಕ್ಷಕರನ್ನು ಸನ್ಮಾನ ಮಾಡಲಾಯಿತು. ಅಲ್ಲದೆ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳನ್ನು ಪುರಸ್ಕರಿಸಲಾಯಿತು. ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ. ಈ ಸಂದರ್ಭದಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿ ಪರಶುರಾಮಪ್ಪ ಇ, ಉಪವಿಭಾಗಾಧಿಕಾರಿ ಯತೀಶ್ ಆರ್, ತಹಸೀಲ್ದಾರ್ ಚಂದ್ರಶೇಖರ್ ನಾಯ್ಕ್, ಡಿವೈಎಸ್ಪಿ ಗೋಪಾಲಕೃಷ್ಣ ಟಿ ನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಪ್ರವಾಸಿಗರು ಜಿಪ್ಲೈನ್ನಲ್ಲಿ ಸಂಚರಿಸುತ್ತಿದ್ದಾಗ ಮಧ್ಯದಲ್ಲಿ ಸಿಕ್ಕಿ ಹಾಕಿಕೊಂಡಾಗ ಅವರನ್ನು ಹೇಗೆ ರಕ್ಷಣೆ ಮಾಡಬೇಕೆಂಬ ಮಾದರಿಯನ್ನು ಎನ್ಡಿಆರ್ಎಫ್ ತಂಡವರು ಪ್ರಾತ್ಯಕ್ಷಿಕೆ ಮುಖಾಂತರ ಪ್ರದರ್ಶಿಸಿ ತಿಳಿಸಿಕೊಟ್ಟರು. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ, ಅರಣ್ಯ ಇಲಾಖೆ, ಅಗ್ನಿಶಾಮಕ ದಳ, ಆರೋಗ್ಯ ಇಲಾಖೆ ಇವರುಗಳ ಸಹಭಾಗಿತ್ವದಲ್ಲಿ ಬುಧವಾರ ಗದಗ ನಗರದ ಬಳಿ ಇರುವ ಬಿಂಕದಕಟ್ಟಿಯ ಸಾಲು ಮರದ ತಿಮ್ಮಕ್ಕ ಸಸ್ಯೋದ್ಯಾನದಲ್ಲಿ ಪ್ರಾತ್ಯಕ್ಷಿಕೆ ಪ್ರದರ್ಶನವೇರ್ಪಡಿಸಲಾಗಿತ್ತು. ಎನ್ಡಿಆರ್ಎಫ್ ಪಡೆಯ ಕಮಾಂಡೆಂಟ್ ಅಖಿಲೇಶ್ ಮಾತನಾಡಿ, ಜಿಪ್ಲೈನ್ನಲ್ಲಿ ತಾಂತ್ರಿಕ ತೊಂದರೆಯಿಂದ ಸಿಲುಕಿದವರನ್ನು ರಕ್ಷಣೆ ಮಾಡುವ ಬಗ್ಗೆ ಸವಿವರವಾಗಿ ವಿವರಿಸಿದರು. ಜಿಪ್ಲೈನ್ ರೆಸ್ಕ್ಯೂಗೆ ಸಂಬಂಧಿಸಿದ ವಿಷಯಗಳನ್ನು ಒದಗಿಸಲು ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರ ಸದಾ ಸಿದ್ಧವಿರುತ್ತದೆ ಎಂದು ತಿಳಿಸಿದರು. ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಲೇಖರಾಜ್ ಮೀನಾ ಮಾತನಾಡಿ, ಜಿಪ್ ಲೈನ್ ರೆಸ್ಕ್ಯೂ ಕುರಿತಾದ ಪ್ರದರ್ಶನವು ಎಲ್ಲ ಅರಣ್ಯ ಸಿಬ್ಬಂದಿಗೆ ತುಂಬ ಉಪಯುಕ್ತವಾಗಿದ್ದು ನಮ್ಮೆಲ್ಲರಲ್ಲಿ ಉತ್ಸಾಹ ತಂದಿದ್ದಕ್ಕೆ ಎನ್ಡಿಆರ್ಎಫ್ ತಂಡಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು. ಈ ಸಂದರ್ಭದಲ್ಲಿ ಜಿಲ್ಲಾ ವಿಪತ್ತು ನಿರ್ವಹಣಾ ತಜ್ಞ ಶಿವಾನಂದ ರಾಜನಾಳ್, ಇನ್ಸ್ಪೆಕ್ಟರ್ ಕೃಷ್ಣ, ವಲಯ ಅರಣ್ಯ ಅಧಿಕಾರಿ ವೀರೇಂದ್ರ ಮರಿ ಬಸಣ್ಣವರ್ ಹಾಗೂ ಸಿಬ್ಬಂದಿಗಳು, ಸಾರ್ವಜನಿಕರು ಹಾಜರಿದ್ದರು. ದೇಶದ ಆದಾಯ ತೆರಿಗೆ ನೀತಿ ನಿಯಮಗಳು ಅರಿತು ಪ್ರತಿಯೊಬ್ಬ ನಾಗರಿಕರು ತೆರಿಗೆ ಪಾವತಿಸುವ ಮೂಲಕ ಕಾನೂನಿನ ಚೌಕಟ್ಟಿನಲ್ಲಿ ಗೌರವದ ಜೀವನ ನಿರ್ವಹಿಸಬೇಕು ಅನ್ನೋದು ಸರ್ಕಾರದ ಆಶಯವಾಗಿದೆ ಎಂದು ಆದಾಯ ತೆರಿಗೆ ಇಲಾಖೆಯ ಶಿವಮೊಗ್ಗದ ಹಿರಿಯ ಅಧಿಕಾರಿ ವಾಗೀಶ್ HC ಹೇಳಿದರು. ಅವರು ಆದಾಯ ತೆರಿಗೆ ಇಲಾಖೆಯಿಂದ ಸಾಗರದ ಶ್ರೀ ಶಾರದಾಂಬ ಸಭಾಭವನದಲ್ಲಿ ತೆರಿಗೆ ಕಾಯ್ದೆಯಲ್ಲಿ ಹೊಸದಾಗಿ ತಿದ್ದುಪಡಿಯಾಗಿರುವ ಅಂಶಗಳ ಕುರಿತು ಅರಿವು ಕಾರ್ಯಾಗಾರವನ್ನು ಉದ್ದೇಶಿಸಿ ಮಾತನಾಡಿದರು. ತೆರಿಗೆಯನ್ನು ಶ್ರೀಮಂತರು ಮಾತ್ರ ಪಾವತಿಸುವುದು ಎಂಬ ಅನಿಸಿಕೆ ಸರಿಯಲ್ಲ. ಸಣ್ಣ ಉದ್ಯಮಿಗಳಿಗೂ ಸಣ್ಣ ವ್ಯಾಪಾರಿಗಳಿಗೂ ತೆರಿಗೆ ಇಲಾಖೆ ರಿಟರ್ನ್ ಫೈಲ್ ಮಾಡಲು ಉತ್ತಮ ಅವಕಾಶವಿದೆ. ಸಣ್ಣ ಆದಾಯದ ವ್ಯಕ್ತಿಗಳಿಗೆ ತೆರಿಗೆ ವಿನಾಯಿತಿ ಲಾಭ ದೊರೆಯುತ್ತದೆ. ತೆರಿಗೆ ಚೌಕಟ್ಟಿನಲ್ಲಿ ವಹಿವಾಟು ನಡೆಸುವುದರಿಂದ ಕಾನೂನುಬದ್ಧ ಆದಾಯದ ಜೊತೆಗೆ ನಿಮ್ಮ ಆಸ್ತಿ ಪಾಸ್ತಿಗಳು ಕಾನೂನುಬದ್ಧವಾಗುತ್ತವೆ ಎಂದು ಮಾಹಿತಿ ನೀಡಿದರು. ಸಾಕಷ್ಟು ಜನ ಡಿಜಿಟಲ್ ಎಕಾನಮಿಗೆ ಒಲವು ತೋರಿಸ್ತಾರೆ. ಅದಕ್ಕೆ ಸರ್ಕಾರ ಉದ್ದೇಶ ಎಲೆಕ್ಷನ್ ಮುಖಾಬಲಿ ನೋಡ್ಕೊಂಡು ಅವಾಯ್ಡ್ ಮಾಡಿರ್ತಾರೆ ಪ್ರಿಡಿಕ್ಷನ್. ಈ ನಗರ ವ್ಯವಹಾರ ಜಾಸ್ತಿ ಆದಂಗೆ ಯಾವ ರೀತಿ ತೆರಿಗೆ ವಂಚನೆಗಳು ಜಾಸ್ತಿ ಆಯಿತು, ಕೋಟಾ ನೋಟ್ ಸರ್ಕ್ಯುಲೇಷನ್ ಜಾಸ್ತಿ ಆಯಿತು, ಭ್ರಷ್ಟಾಚಾರ ಜಾಸ್ತಿ ಆಯಿತು. ಅದರಿಂದ ಕಾರ್ಯಲ್ ಎಕಾನಮಿ ಬೆಂಟಾಗಿತ್ತು. ಇನ್ನು ತೆರಿಗೆ ಕಾರ್ಯಾಗಾರವನ್ನು ವರ್ತಕರ ಸಂಘದ ಅಧ್ಯಕ್ಷರು UJ ಮಲ್ಲಿಕಾರ್ಜುನ್ ಉದ್ಘಾಟಿಸಿದರು. ವೇದಿಕೆಯಲ್ಲಿ ಲೆಕ್ಕ ಪರಿಶೋಧಕರುಗಳಾದ ಬದ್ರೀಶ್ KM, ಶ್ರೀರಾಮ್ ಮತ್ತು ವರುಣ್ ಭಟ್ ಹಾಗೂ ತೆರಿಗೆ ಅಧಿಕಾರಿಗಳಾದ ಸುಬ್ಬರಾಜು ಮೊದಲಾದವರು ಉಪಸ್ಥಿತರಿದ್ದರು. ಸುದ್ದಿ ಮುಂದೆ ಬರುತ್ತೆ, ಅದಕ್ಕೂ ಮುನ್ನ ಚಿಕ್ಕದೊಂದು ಬ್ರೇಕ್. 9 ಲೈವ್ ವಾಹಿನಿಯ ಜನಪ್ರಿಯ ಕಾರ್ಯಕ್ರಮ ಶುಚಿ ರುಚಿ. ಪ್ರತಿ ಶುಕ್ರವಾರ ಮಧ್ಯಾಹ್ನ 1:30 ಪ್ರಸಾರ, ಮತ್ತೆ ಭಾನುವಾರ ಸಂಜೆ 6 ಗಂಟೆಗೆ ಮರುಪ್ರಸಾರ. ಅಡುಗೆ ಮಾಡೋ ಹವ್ಯಾಸ ನಿಮ್ಮದಾಗಿದ್ದರೆ ಈಗಲೇ ಕರೆ ಮಾಡಿ ಹೆಸರು ನೋಂದಾಯಿಸಿಕೊಳ್ಳಿ. ನಮ್ಮ ದೂರವಾಣಿ ಸಂಖ್ಯೆ 7411784976. ತೆರೆಮರೆಯಲ್ಲಿರುವ ಗಾನ ಪ್ರತಿಭೆಗಳಿಗೆ ಅದ್ಭುತ ವೇದಿಕೆ ಒದಗಿಸುವ ನಮ್ಮ ದಿಗ್ಗಜರು ಈಗ ನಿಮ್ಮ ಮನಗಳಿಗೆ ಲಗ್ಗೆ ಇಡಲು ಸಿದ್ಧವಾಗಿದೆ. ಇನ್ನು ಪ್ರತಿ ಶನಿವಾರ ಮಧ್ಯಾಹ್ನ 1:30 ನಿಮ್ಮ ನೆಚ್ಚಿನ 9 ಲೈವ್ ವಾಹಿನಿಯಲ್ಲಿ ಪ್ರಸಾರಗೊಳ್ಳಲಿದೆ. ಮತ್ತೆ ಮರುಪ್ರಸಾರ ಭಾನುವಾರ 1:30. ನಿಮಗೂ ಗಾಯನದಲ್ಲಿ ಆಸಕ್ತಿ ಇದ್ದು ಉತ್ತಮ ವೇದಿಕೆ ಲಭಿಸುತ್ತಿಲ್ಲವೆಂದರೆ ಚಿಂತೆ ಯಾಕೆ? ಕೂಡಲೇ ನಮ್ಮ ದೂರವಾಣಿ ಸಂಖ್ಯೆ 7349416023ಗೆ ಸಂಪರ್ಕಿಸಿ. ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಳಿ. ಬ್ರೇಕ್ ನಂತರ 9 ಲೈವ್ ನ್ಯೂಸ್ಗೆ ಸ್ವಾಗತ. ಕನ್ನಡ ಚಿತ್ರರಂಗದಲ್ಲಿ ಕಾಸ್ಟಿಂಗ್ ಕೌಚ್ನಂಥ ಪ್ರಕರಣಗಳು ಕಂಡು ಬಂದರೆ ಸರ್ಕಾರ ಕಠಿಣ ಕ್ರಮ ಕೈಗೊಳ್ಳಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ.
ಕನ್ನಡ ಚಿತ್ರರಂಗದಲ್ಲೂ ಕಾಸ್ಟಿಂಗ್ ಕೌಚ್ ಸದ್ದು ವಿಚಾರಕ್ಕೆ ಸಂಬಂಧಿಸಿದಂತೆ ಬೆಂಗಳೂರಿನಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯಿಸಿದ ಸಚಿವರು, ಆ ರೀತಿ ಏನಾದರೂ ಆಗಿದ್ದರೆ ಕ್ರಮ ಕೈಗೊಳ್ಳಲಾಗುವುದು. ಮಹಿಳೆಯರ ರಕ್ಷಣೆಯೇ ನಮಗೆ ಮುಖ್ಯ ಎಂದು ಹೇಳಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಈ ವಿಚಾರದ ಬಗ್ಗೆ ಭರವಸೆ ನೀಡಿದ್ದಾರೆ. ಮಹಿಳೆಯರ ರಕ್ಷಣೆಗೆ ಸರ್ಕಾರ ಸದಾ ಬದ್ಧವಾಗಿದೆ. ಕಾಸ್ಟಿಂಗ್ ಕೌಚ್ನಂತಹ ಪ್ರಕರಣಗಳು ಕಂಡುಬಂದರೆ ಯಾವುದೇ ಮುಲಾಜಿಲ್ಲದೆ ಕ್ರಮ ಕೈಗೊಳ್ಳುತ್ತೇವೆ ಎಂದು ಸಚಿವರು ಹೇಳಿದರು. ಇದೇ ವೇಳೆ ಅಂಗನವಾಡಿ ಶಿಕ್ಷಕಿಯರಿಗೆ ಬಾಕಿ ಉಳಿದಿರುವ ವೇತನವನ್ನು ಶೀಘ್ರವೇ ಬಿಡುಗಡೆಗೊಳಿಸಲಾಗುವುದು ಎಂದರು. ಈ ಹಿಂದೆಯೂ ಹಲವು ಬಾರಿ ವೇತನ ವಿಳಂಬ ಆಗಿತ್ತು. ಗೌರಿ ಗಣೇಶ ಹಬ್ಬದೊಳಗೆ ಹಣ ಬಿಡುಗಡೆಗೆ ಪ್ರಯತ್ನ ಮಾಡುತ್ತೇವೆ ಎಂದು ಅವರು ಈ ವೇಳೆ ತಿಳಿಸಿದರು. ಗೌರವಧನವನ್ನ 4,000 ರೂಪಾಯಿಯನ್ನ ಕೇಂದ್ರ ಸರ್ಕಾರ ಕೊಡುತ್ತೆ. 4,000 7,000 ರೂಪಾಯಿಯನ್ನ ರಾಜ್ಯ ಸರ್ಕಾರ ಕೊಡುತ್ತೆ. ಕೇಂದ್ರ ಸರ್ಕಾರದಿಂದ ನಮಗೆ ಅಂಗನವಾಡಿ ಸ್ಯಾಲರಿ ಇದೆ, ಅದು 2 ತಿಂಗಳಿಂದ ಬಿಡುಗಡೆ ಆಗಿಲ್ಲ. ಕೇಂದ್ರ ಸರ್ಕಾರದಿಂದ ಬಿಡುಗಡೆ ಆದ್ಮೇಲೆ ಅದರ ಮ್ಯಾಚಿಂಗ್ ಅಮೌಂಟ್ ಏನು 7,000 ರೂಪಾಯಿ ರಾಜ್ಯ ಸರ್ಕಾರ ಇದೆ, ಅದು ಬಿಡುಗಡೆ ಮಾಡುತ್ತೆ. ಅವಾಗ ಅವ್ರಿಗೆ ದುಡ್ಡು ಹೋಗುತ್ತೆ. ನಮ್ಮ ಇಲಾಖೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ 2 ಅನುದಾನದಲ್ಲಿ ನಡೆಯುವಂತ ಇಲಾಖೆ 40% ಕೇಂದ್ರದಿಂದ 40% ರಾಜ್ಯದಲ್ಲಿ. ಆದ್ರೆ ಅಂಗನವಾಡಿ ಸಹಾಯದಲ್ಲಿ 2 ಬಾರಿ ಗೌರವಧನವನ್ನ ಹೆಚ್ಚಳ ಮಾಡಿದಂತವರು ಸಿದ್ದರಾಮಯ್ಯ ಸಾಹೇಬರು. ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರು, ಕಾರ್ಯಕರ್ತರು ಹಾಗೂ ಇತರೆ ಅಧಿಕಾರಿಗಳು ಉಪಸ್ಥಿತರಿದ್ದರು. ಅದು 2 ಗ್ರಾಮಗಳ ಮಧ್ಯ ಸಂಪರ್ಕ ಕಲ್ಪಿಸೋ ಕಿರು ಸೇತುವೆ. ಆ ಮಾರ್ಗದಲ್ಲಿ ಹೋದ್ರೆ ದೂರದ ಪ್ರಯಾಣ ಕೊಂಚ ಕಡಿಮೆ ಆಗುತ್ತದೆ. ಹಾಗಂತ ಆ ರಸ್ತೆಯಲ್ಲಿ ಹೋದವರು ಮಸಣದ ದಾರಿ ಹಿಡಿದಿದ್ದಾರೆ. ಸೇತುವೆ ಮೇಲೆ ಹರಿತಿರೋ ಹಳ್ಳ ಯಮಸ್ವರೂಪಿಯಾಗಿ ಬದಲಾಗಿ ಒಬ್ಬೊಬ್ಬರನ್ನೇ ಬಲಿ ಪಡೆಯುತ್ತಿದೆ. ಇಂದು ಸಹ ಓರ್ವ ಸವಾರ ಬಲಿಯಾಗಿದ್ದು, ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯಕ್ಕೆ 2 ಜೀವಗಳು ಆಹುತಿಯಾಗಿವೆ. ರಾತ್ರೋರಾತ್ರಿ ಹಳ್ಳದ ಪಕ್ಕದಲ್ಲಿ ಜಮಾಯಿಸಿರುವ ಜನರು, ಟಾರ್ಚ್ ಹಿಡಿದು ನೀರಿನಲ್ಲಿ ಕೊಚ್ಚಿ ಹೋದಾತನನ್ನು ಹುಡುಕ್ತಿರೋ ಅಗ್ನಿಶಾಮಕದ ಸಿಬ್ಬಂದಿ, ಆಕ್ರೋಶಗೊಂಡ ಸ್ಥಳೀಯರಿಂದ ಹೆದ್ದಾರಿ ತಡೆದು ಪ್ರತಿಭಟನೆ, ಸ್ಥಳಕ್ಕೆ ದೌಡಾಯಿಸಿದ ಅಧಿಕಾರಿಗಳಿಗೆ ತರಾಟೆ. ಈ ಎಲ್ಲ ದೃಶ್ಯಗಳು ಕಂಡುಬಂದಿದ್ದು ಗದಗ ಜಿಲ್ಲೆ ಮುಂಡರಗಿ ತಾಲೂಕಿನಲ್ಲಿ. ರಾಜ್ಯ ಹೆದ್ದಾರಿಗೆ ಹೊಂದಿಕೊಂಡು ಬೆಣ್ಣಿಹಳ್ಳ ಹಾಗೂ ನಾಗರಹಳ್ಳಿ ಗ್ರಾಮಗಳ ಮಧ್ಯೆ ರಸ್ತೆಯೊಂದು ಹಾದು ಹೋಗಿದೆ. ಈ ರಸ್ತೆಯಲ್ಲಿ ಹಿರೇಹಳ್ಳ ಹರಿದು ಹೋಗಿದ್ದು, ಹಳ್ಳಕ್ಕೆ ಅಡ್ಡಲಾಗಿ ಹಲವಾರು ವರ್ಷಗಳ ಹಿಂದೆ ಕಿರು ಸೇತುವೆ ನಿರ್ಮಿಸಲಾಗಿದೆ. ನಿನ್ನೆ ಮಧ್ಯಾಹ್ನದ ವೇಳೆ ವಿಜಯನಗರ ಜಿಲ್ಲೆ ಏಣಗಿ ಬಸಾಪುರ ಗ್ರಾಮದ ನಿವಾಸಿಗಳಾದ ಮಂಜುನಾಥ್ ಬೊಮ್ಮನಾಳ ಮತ್ತು ರವಿಕುಮಾರ್ ತುಕಾರಿ ಅನ್ನೋ ಸ್ನೇಹಿತರು ಇದೇ ರಸ್ತೆ ಮೂಲಕ ಕೊಪ್ಪಳ ಜಿಲ್ಲೆಯ ಹುನಕುಂಟಿ ಗ್ರಾಮಕ್ಕೆ ಬೈಕ್ ಮೂಲಕ ತೆರಳಿದ್ದಾರೆ. ಸಂಬಂಧಿಕರ ಮನೆಯಲ್ಲಿ ಊಟ ಮುಗಿಸಿಕೊಂಡು ರಾತ್ರಿ 10:30 ಸುಮಾರಿಗೆ ವಾಪಸ್ ಇದೇ ರಸ್ತೆ ಮೂಲಕ ಮರಳಿ ಬರುವಾಗ ಹಳ್ಳದ ಮೇಲೆ ನೀರು ರಭಸವಾಗಿ ಹರಿಯುತ್ತಿದ್ದನ್ನ ಕಂಡು ಬೈಕನ್ನು ನಿಲ್ಲಿಸಿದ್ದಾರೆ. ಹರಿಯೋ ನೀರಿನಲ್ಲಿ ನಮ್ಮ ಬೈಕ್ ಹೋಗೋಕ್ಕಾಗುತ್ತಾ ಅಂತ ಸೇತುವೆ ಮೇಲೆ ನಡೆದುಕೊಂಡು ಬಂದಿದ್ದಾರೆ. ತಮ್ಮಲ್ಲಿರುವ ಟಾವೆಲ್, ಮೊಬೈಲ್ ಎಲ್ಲವನ್ನ ಒಂದೆಡೆ ಇಟ್ಟಿದ್ದಾರೆ. ಮರಳಿ ಬೈಕ್ ತೆಗೆದುಕೊಂಡು ಬರಬಹುದು ಅಂತ ಮತ್ತೆ ಈ ಕಡೆ ದಡಕ್ಕೆ ಬರುವಾಗ ಕಾಲು ಜಾರಿ ರವಿಕುಮಾರ್ ಹಳ್ಳಕ್ಕೆ ಬಿದ್ದಿದ್ದಾನೆ. ತಕ್ಷಣ ಸ್ನೇಹಿತ ಮಂಜುನಾಥ್ ರವಿಕುಮಾರ್ನನ್ನು ನೀರಿನಿಂದ ಮೇಲೆತ್ತೋಕೆ ಏನೆಲ್ಲ ಪ್ರಯತ್ನಿಸಿದ್ದಾನೆ. ಆದರೆ ಅದೆಷ್ಟೇ ಪ್ರಯತ್ನ ಪಟ್ಟರೂ ರವಿಕುಮಾರ್ ನೀರಿನಲ್ಲಿ ಕೊಚ್ಚಿ ಹೋಗಿ ಮುಳುಗಿ ಸಾವನ್ನಪ್ಪಿದ್ದಾನೆ. ಹಲವಾರು ವರ್ಷಗಳಿಂದ ಈ ಹಳ್ಳ ತುಂಬಾ ಅಪಾಯಕಾರಿಯಾಗಿದ್ದು ಮತ್ತು ಕೊಪ್ಪಳ ಹಾಗೂ ಹೂವಿನಡಗಲಿ ಜಿಲ್ಲೆಗೆ ಸಂಪರ್ಕಿಸುವಂತಹ ಮುಖ್ಯ ರಸ್ತೆ ಕೂಡ ಇದಾಗಿರ್ತದೆ. ನಾಗರಹಳ್ಳಿ ಹಾಗೂ ಬೆನ್ನಳ್ಳಿ ಮಧ್ಯೆ ಹರಿಯುವಂತಹ ಹಳ್ಳ ತುಂಬಾ ರಭಸವಾಗಿ ಹರಿಯುತ್ತಿದ್ದು, ಇಲ್ಲಿ ಹಲವಾರು ಜನರು ಮತ್ತು 100 ಜನರು ಇಲ್ಲಿ ದಿನನಿತ್ಯ ಪ್ರಯಾಣ ಮಾಡ್ತಾರೆ. ರೈತರಾಗಿರ್ಬೋದು, ಮತ್ತೆ ಶಾಲಾ ಮಕ್ಕಳಾಗಿರ್ಬೋದು, ಮತ್ತೆ ಸಾರ್ವಜನಿಕರಾಗಿರ್ಬೋದು. ಇಲ್ಲಿ ಏನಾಗಿದೆ ಅಂದ್ರೆ ಕಳೆದ ವರ್ಷ ಕೂಡ ಕಕ್ಕೂರೊಬ್ಬ ಯುವಕ ಹಳ್ಳದಲ್ಲಿ ಮುಳುಗಿ ಸತ್ತು ಹೋದ ಕೂಡ ಡಿಸಿ ಅವರು. ಇನ್ನು ಮಧ್ಯರಾತ್ರಿ ಸ್ಥಳಕ್ಕೆ ದೌಡಾಯಿಸಿದ ಅಗ್ನಿಶಾಮಕ ದಳ ಹಾಗೂ ಪೊಲೀಸರು ಸ್ಥಳೀಯ ಮೀನುಗಾರರ ಸಹಾಯದಿಂದ ರವಿಕುಮಾರ್ನ ಶೋಧ ಕಾರ್ಯಕ್ಕೆ ಮುಂದಾದರು. ಬೆಳಿಗ್ಗೆ ಆಗುವಷ್ಟರಲ್ಲಿ ರವಿಕುಮಾರ್ ಹೆಣವಾಗಿ ಪತ್ತೆಯಾಗಿದ್ದ. ಇದರಿಂದ ಆಕ್ರೋಶಗೊಂಡ ಸ್ಥಳೀಯರು ಅರಭಾವಿ ಚಳ್ಳಕೆರೆ ಹೆದ್ದಾರಿ ತಡೆದು ಪ್ರತಿಭಟನೆ ನಡೆಸಿದರು. ಇದರಿಂದ ಕೆಲಕಾಲ ವಾಹನ ಸವಾರರು ಪರದಾಟ ನಡೆಸುವಂತಾಗಿ ಸಂಚಾರ ಅಸ್ತವ್ಯಸ್ತಗೊಂಡಿತ್ತು. ಸ್ಥಳಕ್ಕೆ ಜಿಲ್ಲಾಧಿಕಾರಿಗಳು ಬರುವವರೆಗೂ ಪ್ರತಿಭಟನೆ ಕೈ ಬಿಡೋಲ್ಲ ಅಂತ ಪಟ್ಟು ಹಿಡಿದ ಸ್ಥಳೀಯರು ತಹಸೀಲ್ದಾರ್ ಸೇರಿದಂತೆ ಪೊಲೀಸ್ ಅಧಿಕಾರಿಗಳ ಮಾತಿಗೂ ಜಗ್ಗಲಿಲ್ಲ. ಕೊನೆಗೆ ಗದಗ ಉಪವಿಭಾಗಾಧಿಕಾರಿ ಗಂಗಪ್ಪ ಸ್ಥಳಕ್ಕೆ ದೌಡಾಯಿಸಿ 15 ದಿನಗಳಲ್ಲಿ ತಾತ್ಕಾಲಿಕ ಸೇತುವೆ ನಿರ್ಮಾಣದ ಭರವಸೆ ನೀಡಿದರು. ಇನ್ನು ಈ ಕಿರು ಸೇತುವೆ ಬಲಿ ಪಡೆದಿರೋದು ಇದೇ ಮೊದಲೇನಲ್ಲ. ಕಳೆದ ವರ್ಷವೂ ಓರ್ವ ಬೈಕ್ ಸವಾರನನ್ನು ಬಲಿ ಪಡೆದಿತ್ತು. ಅಲ್ಲದೆ ಅದೆಷ್ಟು ಸವಾರರು ಕಾಲು ಜಾರಿ ಬಿದ್ದು ಕೈಕಾಲು ಮುರಿದುಕೊಂಡಿರುವ ಅವಘಡಗಳು ಸಂಭವಿಸಿವೆ. ಬೆಣ್ಣೆಹಳ್ಳಿ ಮತ್ತು ನಾಗರಹಳ್ಳಿ ಮಾರ್ಗದ ಮಧ್ಯದಲ್ಲಿ ಬರ್ತಕ್ಕಂಥ ಇದು ಒಂದು ಬೃಹತ್ ಹಳ್ಳ ಆಗಿರೋದ್ರಿಂದ ಈ ಹಿಂದಿನ ಅವಧಿಯಲ್ಲಿ ಕುಲಕರ್ಣಿ ಅಂತ ರಾಯರು ಬಿದ್ದು ಇಲ್ಲಿ ಸಾವಪ್ಪಿದೆ. ಆ ಕ್ಷಣದಲ್ಲಿ ಹೈವೇ ರೋಡನ್ನು ಬಂದ್ ಮಾಡಿ ಹೋರಾಟ ಮಾಡಿ ಸ್ಟ್ರೈಕ್ ಮಾಡಿದ್ರು. ಆಗಿನ ತಾತ್ಕಾಲಿಕ ವೈಶಾಲ್ಯ ಮೇಡಮ್ ಅವರು ಬಂದು ಇಲ್ಲಿ ಶೀಘ್ರದಾಗ ಸರ್ಕಾರ ಗಮನಕ್ಕೆ ತಂದು
ಇದನ್ನು ಮಾಡ್ತೀವಿ ಅಂತಂದು ಹೇಳಿದ್ರು ಅವರಿಗೆ ಜನತಾ ದರ್ಶನ ನಮ್ಮ ಮುಂಡ್ರಿಗಿ ತಾಲೂಕಲ್ಲಿ ಮೀಟಿಂಗ್ ನಡೆದಾಗ HK ಪಾಟೀಲ್ರು ಎಲ್ಲರೂ ಸಚಿವರು ಎಲ್ಲರೂ ಶಾಸಕರಿದ್ದರು. ಅವ್ರ ಹತ್ರ ಕೊಟ್ಟಿರೋದು ನಾನು 12 ಲೆಟರನ್ನು ಕೊಟ್ಟಿದ್ದೀನಿ. ಅವ್ರು ಈ ಹೇಳದ ಪೈಕಿ 12 ಲೆಟರನ್ನು ರಿಸೀವ್ ಕೊಟ್ಟಿದ್ದಾರೆ. ಶೀಘ್ರದಾಗ ಅವ್ರು ಮಾಡ್ತೀವಿ ಅಂತ ಹೇಳಿದ್ರೆ ಇಲ್ಲಿವರೆಗೆ ಆದ್ರೆ ಯಾರು ಎಚ್ಚರಿಕೆ ಇಲ್ಲ. ಲೆಟರ್ ಕೊಟ್ಟು ಸಾಕೈತಿ. ಈ ಸರ್ಕಾರ ಒಂದು ಮನೆ ಹೆಂಗೈತಿ ಅಂದ್ರೆ ಕಿವುಡ ಸರ್ಕಾರ ಆಗೈತಿ. ಇದು ಎಷ್ಟು ಹೇಳಿದ್ರು ಕೂಡ ಇದು ನನ್ನ ಗಮನಕ್ಕೆ ತಗೋತಾ ಇಲ್ಲ ಅವರು. ಇನ್ನು ಕಿರು ಸೇತುವೆ ಹೊಸದಾಗಿ ನಿರ್ಮಿಸಲು ಮಾಜಿ ಶಾಸಕ ರಾಮಣ್ಣ ಲಮಾಣಿ ಅವಧಿಯಲ್ಲಿ 2 ಕೋಟಿ ಅನುದಾನ ತರಲಾಗಿತ್ತಂತೆ. ಆದರೆ ಸ್ಥಳೀಯ ನಾಯಕರು ಅದನ್ನು ಬೇರೆ ಕಾಮಗಾರಿಗೆ ಬಳಸಿದರು ಅನ್ನೋ ಆರೋಪ ಸಹ ಇಲ್ಲಿನ ಸ್ಥಳೀಯರು ಮಾಡ್ತಿದ್ದಾರೆ. ಅದೇನೇ ಇರಲಿ, ಕೇವಲ ಕಿರು ಸೇತುವೆಯೊಂದು ದುರಸ್ತಿಗೊಳ್ಳದ್ದಕ್ಕೆ ಇಬ್ಬರ ಜೀವ ತೆತ್ತಿದ್ದಾರೆ. ಇಷ್ಟಾದರೂ ಇಲ್ಲಿನ ಜನಪ್ರತಿನಿಧಿಗಳು ಬುದ್ಧಿ ಕಲಿಯದೇ ಇರೋದು ಯಾವ ನ್ಯಾಯ? ಇನ್ನಾದರೂ ಸೇತುವೆ ನಿರ್ಮಿಸಿ ಮುಂದಾಗುವ ಅನಾಹುತಗಳನ್ನು ತಪ್ಪಿಸಲಿ ಅನ್ನೋದು ನಮ್ಮ ಕಳಕಳಿ. ಸಮಾಜದಲ್ಲಿ ಶಿಕ್ಷಕರನ್ನು ಸಾಕ್ಷಾತ್ ಬ್ರಹ್ಮನಂತೆ ಕಾಣುತ್ತಾರೆ. ಅದಕ್ಕೆ ಗೌರವ ತರುವಂತೆ ಎಲ್ಲ ಶಿಕ್ಷಕ ವೃಂದ ಶಿಕ್ಷಣ ನೀಡಬೇಕು ಎಂದು ವಿಧಾನ ಪರಿಷತ್ ಸದಸ್ಯ SV ಸಂಕನೂರ್ ಅವರು ಹೇಳಿದರು. ಗದಗ ನಗರದ ಡಾಕ್ಟರ್ BR ಅಂಬೇಡ್ಕರ್ ಭವನದಲ್ಲಿ ಗುರುವಾರ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಶಾಲಾ ಶಿಕ್ಷಣ ಇಲಾಖೆ, ಗದಗ ಗ್ರಾಮೀಣ ಮತ್ತು ಶಹರ ವಲಯದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಇವರುಗಳ ಸಹಯೋಗದಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮ ದಿನಾಚರಣೆ ಅಂಗವಾಗಿ ಜಿಲ್ಲಾ ಮಟ್ಟದ ಶಿಕ್ಷಕರ ದಿನಾಚರಣೆಯ ಕಾರ್ಯಕ್ರಮ ಉದ್ಘಾಟಿಸಿ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪುಷ್ಪ ಸಲ್ಲಿಸಿ ಗೌರವ ನಮನ ಸಲ್ಲಿಸಿ ಅವರು ಮಾತನಾಡಿದರು. ಶಿಕ್ಷಕರ ದಿನಾಚರಣೆಯ ಮೂಲ ಕಾರಣೀಕರ್ತರಾದ ರಾಧಾಕೃಷ್ಣನ್ ಅವರು ತಮ್ಮ ಹುಟ್ಟುಹಬ್ಬದ ದಿನವನ್ನು ಶಿಕ್ಷಕರ ದಿನಾಚರಣೆ ಎಂದು ಆಚರಿಸಲು ತಿಳಿಸಿದರು. ಅವರ ಆದರ್ಶ ಜೀವನ ಶೈಲಿಯನ್ನು ಇಂದಿನ ಶಿಕ್ಷಕರು ಅಳವಡಿಸಿಕೊಂಡು ಶಿಕ್ಷಕರು ತಮ್ಮ ವೃತ್ತಿಯಲ್ಲಿ ಸಾಧನೆ ಮಾಡಬೇಕೆಂದು ಅವರು ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪ್ರಶಸ್ತಿ ಪುರಸ್ಕೃತ ಶಿಕ್ಷಕರಿಗೆ ಪ್ರಶಸ್ತಿ ಪ್ರದಾನ ಹಾಗೂ ನಿವೃತ್ತ ಶಿಕ್ಷಕರಿಗೆ ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಅನ್ನಪೂರ್ಣ ಮುದುಕಮ್ಮನವರ್, ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ GL ಬಾರಾಟಕ್ಕೆ, ಉಪನ್ಯಾಸಕರಾದ IB ಬೆನಕೊಪ್ಪ, ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಅಕ್ಬರ್ ಸಾಬ್ ಬಬರ್ಚಿ ಸೇರಿದಂತೆ ಶಾಲಾ ಶಿಕ್ಷಕರು, ವಿವಿಧ ಸಂಘಟನೆಯ ಪ್ರತಿನಿಧಿಗಳು ಹಾಜರಿದ್ದರು. ಮೂಲಭೂತ ಸೌಕರ್ಯಗಳನ್ನು ಒದಗಿಸದ ಹಿನ್ನೆಲೆ SUCI ಸಂಘಟನೆಯ ನೇತೃತ್ವದಲ್ಲಿ ಕೊಪ್ಪಳದ ನಗರಸಭೆ ಮುಂದೆ ಮಹಿಳೆಯರು, ನಾಗರಿಕರು ಬೃಹತ್ ಪ್ರತಿಭಟನೆ ನಡೆಸುವುದರ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಕನಿಷ್ಠ ಮೂಲಭೂತ ಸೌಕರ್ಯ ಒದಗಿಸಿದ ನಗರಸಭೆಗೆ ಧಿಕ್ಕಾರ. ವಿವಿಧ ಮೂಲಭೂತ ಸೌಲಭ್ಯಗಳನ್ನು ಒದಗಿಸಲು ಆಗ್ರಹಿಸಿ ಕೊಪ್ಪಳದ ಮೆಹಬೂಬ ನಗರ ಇನ್ನಿತರ ಬಡಾವಣೆಗಳ ನಾಗರಿಕರು, ಮಹಿಳೆಯರು ನಗರಸಭೆಯ ಮುಂದೆ ಆಗಮಿಸಿ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸುವ ಮೂಲಕ ಪ್ರತಿಭಟನೆ ನಡೆಸಿದರು. ರಸ್ತೆ, ಚರಂಡಿ, ಕುಡಿಯುವ ನೀರು, ವಿದ್ಯುತ್ ದೀಪ ಸೌಲಭ್ಯಗಳಿಗೆ ಆಗ್ರಹಿಸಿದ ಪ್ರತಿಭಟನಾಕಾರರು ಕೂಡಲೇ ನಮ್ಮ ಬೇಡಿಕೆ ಈಡೇರಿಸದಿದ್ದರೆ ಉಗ್ರ ಹೋರಾಟ ಮಾಡಲಾಗುವುದು ಎಂದು ಇದೇ ವೇಳೆ ಎಚ್ಚರಿಕೆ ನೀಡಿದರು. ಯಾತಕ್ಕಾಗಿ ಹೋರಾಟ? ಮೈಸೂರು ನಗರದ ಮಹಿಳೆಯರನ್ನು ಬೀದಿಗಿಳಿಸಿದ ನಗರಸಭೆಗೆ ಧಿಕ್ಕಾರ. ಇವತ್ತು ಡೆಂಗು ಏನಾದ್ರು ಬಂತಂದ್ರ ನೀವು ತಿಂಗಳಾನುಗಟ್ಲೆ ದುಡ್ದಿರೋದು ಆಸ್ಪತ್ರೆಗೆ ಹೋಗಿ ಇಡ್ಬೇಕಾಕತ್ತಿ. ಇವ್ರು ದೊಡ್ಡ ಪ್ರಚಾರ ಮಾಡ್ತಾರ, ಡೆಂಗು ನಿಯಂತ್ರಣ ಮಾಡಕತ್ತೀವಿ. ಬಂದು ಮೆಹಬೂಬ್ ನಗರಕ್ಕೆ ನೋಡ್ರಿ, ಗೊತ್ತಾಗ್ತದೆ ನಮಗ. ಈ ಸಂದರ್ಭದಲ್ಲಿ ಬಡಾವಣೆಯ ನಾಗರಿಕರು ಹಾಗೆ SUCI ಸಂಘಟನೆಯ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಹಿನ್ನೆಲೆ ಕೊಪ್ಪಳದಲ್ಲಿ ಶಿಕ್ಷಕರ ಸಂಘಟನೆಗಳಿಂದ ಸಂಭ್ರಮದ ಶಿಕ್ಷಕರ ದಿನ ಆಚರಣೆಯನ್ನು ಆಚರಿಸಲಾಯಿತು. ಕೊಪ್ಪಳ ನಗರದ ಪ್ರಮುಖ ಬೀದಿಗಳಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರದ ಮೆರವಣಿಗೆಯನ್ನು ಸಹ ಈ ವೇಳೆ ಕೈಗೊಳ್ಳಲಾಯಿತು. ವಿಶೇಷವಾಗಿ ಮೆರವಣಿಗೆಯುದ್ದಕ್ಕೂ ಶಿಕ್ಷಕರು ಕುಣಿದು ಕುಪ್ಪಳಿಸುವ ಮೂಲಕ ಹರ್ಷವನ್ನು ವ್ಯಕ್ತಪಡಿಸಿದರು. ಶಿಸ್ತುಬದ್ಧವಾಗಿ ನಡೆದ ಮೆರವಣಿಗೆಯಲ್ಲಿ ಸ್ಕೌಟ್ಸ್, ಗೈಡ್ಸ್ ತಂಡಗಳು ಸಹ ಭಾಗಿಯಾಗುವ ಮೂಲಕ ಶಿಕ್ಷಕರ ದಿನಾಚರಣೆಯ ಮೆರವಣಿಗೆಗೆ ವಿಶೇಷ ಮೆರುಗು ತಂದರು. ಆ ನಂತರದಲ್ಲಿ ನಗರದ ಸಾಹಿತ್ಯ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಉತ್ತಮ ಶಿಕ್ಷಕರಿಗೆ ಗೌರವ ಸನ್ಮಾನ ಕಾರ್ಯ ನೆರವೇರಿಸಲಾಯಿತು. ಧಾರವಾಡದ ಮಲ್ಲಸಜ್ಜನ ಇಂಗ್ಲಿಷ್ ಮೀಡಿಯಂ ಶಾಲೆಯ ವಿದ್ಯಾರ್ಥಿಗಳು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಜನ್ಮದಿನದ ಹಿನ್ನೆಲೆ ಆಚರಿಸಲಾಗುವ ಶಿಕ್ಷಕರ ದಿನಾಚರಣೆ ಮಹೋತ್ಸವವನ್ನು ಗುರುವಾರ ಅತ್ಯಂತ ಅದ್ದೂರಿಯಾಗಿ ನೆರವೇರಿಸಿದರು.
ಶಿಕ್ಷಕರ ದಿನಾಚರಣೆ ಹಿನ್ನೆಲೆ ಶಾಲೆಯ ವಿದ್ಯಾರ್ಥಿಗಳು ತಮ್ಮ ತಮ್ಮ ತರಗತಿಗಳನ್ನು ಸುಂದರವಾಗಿ ಅಲಂಕರಿಸಿದ್ದರು. ನಂತರ ಕೇಕ್ ಕತ್ತರಿಸಿ ನೆಚ್ಚಿನ ಶಿಕ್ಷಕರಿಗೆ ಪ್ರೀತಿಪೂರ್ವಕ ಉಡುಗೊರೆಗಳನ್ನು ನೀಡುವ ಮೂಲಕ ಸಾರ್ಥಕತೆಯೊಂದಿಗೆ ಶಿಕ್ಷಕರ ಆಶೀರ್ವಾದ ಪಡೆದುಕೊಂಡರು. ಇನ್ನು ಶಾಲೆಯ 10ನೇ ತರಗತಿಯ ವಿದ್ಯಾರ್ಥಿಗಳಿಂದ ವಿಶೇಷ ಕಾರ್ಯಕ್ರಮ ಆಯೋಜಿಸಲಾಗಿತ್ತು. ಜೊತೆಗೆ ಶಿಕ್ಷಕರಿಗಾಗಿ ಅತ್ಯುತ್ತಮ ನೃತ್ಯ ಮತ್ತು ಆಟಗಳನ್ನು ಆಯೋಜಿಸಲಾಗಿತ್ತು. ಇನ್ನು ಮಲ್ಲಸಜ್ಜನ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಂಜುನಾಥ್ ಹೂಗಾರ್ ಮತ್ತು ಮಲ್ಲಸಜ್ಜನ್ ಪ್ರಾಥಮಿಕ ಶಾಲೆಯ ಸಂಯೋಜಕಿಯಾದ ಶೀಲಾ ಗೌರನ್ನವರ್ ಅವರು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದರು. ಶಿಕ್ಷಕರಿಗಾಗಿ ಆಯೋಜಿಸಲಾಗಿದ್ದ ಸ್ಪರ್ಧೆಗಳಲ್ಲಿ ಪಾಲ್ಗೊಂಡಿದ್ದ ಶಿಕ್ಷಕರು ಬಹುಮಾನಗಳನ್ನು ಗೆಲ್ಲುವ ಮೂಲಕ ಆನಂದಿಸಿದರು. ಈ ದಿನವನ್ನು ವಿಶಿಷ್ಟವಾಗಿಸಿದ ಹಿನ್ನೆಲೆ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಧನ್ಯವಾದಗಳನ್ನು ಸಹ ಸಮರ್ಪಿಸಿದರು. ಇವಿಷ್ಟು ಹೊತ್ತಿನ ಪ್ರಮುಖ ಸುದ್ದಿಗಳು. ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ 9 ಲೈವ್ ನ್ಯೂಸ್. ಇದು ಸತ್ಯದ ಪ್ರತಿರೂಪ.